ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿಂದ ನಾನು ವೆಯ್ಟ್ ಲಾಸ್ ಮಾಡೋಣ ಅಂತ ನನಗೆ ನಾನೇ ಚಾಲೆಂಜ್ ಹಾಕೊಂಡಿದ್ದೀನಿ. 21 ಡೇಸ್ ನ್ಯೂ ಇಯರ್ 2025ಕ್ಕೆ ಸ್ವಲ್ಪ ಹೆಲ್ತಿಯಾಗಿರೋಣ ಅಂತ ಡಯಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ 7 ಗಂಟೆ ಆಗಿದೆ. ನೀರು ಕುಡಿತಾ ಇದ್ದೀನಿ, ಬಿಸಿನೀರು. ಅದಕ್ಕೆ ಲೆಮನ್ ಹಾಕಿದ್ದೀನಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಅದನ್ನು ಕುಡಿದು 7 ಗಂಟೆ ಆಯಿತು. ಅವ್ರಿಗೆ ಲಂಚ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ಇದು ನಿನ್ನೆ ಮಾಡಿರೋ ವಿಡಿಯೋ ಸೋಮವಾರದ್ದು, ಮಂಗಳವಾರ ಬರ್ತಾಯಿದೆ. ಇವತ್ತು ಮಾಡಿದ್ದು ನಾಳೆ ಬರುತ್ತೆ ವಿಡಿಯೋ. ಜ್ಯೂಸ್ಗೆ ಅಂದರೆ ಇವತ್ತು ಲಿಕ್ವಿಡ್ ಅಷ್ಟೇ ತಗೊಳ್ಳೋಣ ಅಂತ 3 ದಿನ ವೆಯ್ಟ್ ಲಾಸ್ಗೆ ಮತ್ತು 21 ಡೇಸಸ್ಗೆ 3 ದಿನ ಲಿಕ್ವಿಡ್ ತಗೊಳ್ಳೋಣ. 3 ದಿನ ಆದಮೇಲೆ ಹೆಲ್ತಿ ಫುಡ್ ತಿನ್ಕೊಂಡು ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ಲ್ಯಾನು ಜ್ಯೂಸ್ಗೆ ಒಂದು ಸೌತೆಕಾಯಿ ಸಿಪ್ಪೆಯನ್ನು ತೆಗ್ದಿಲ್ಲ. ನಿಮ್ಗೇನಾದ್ರು ಸಿಪ್ಪೆ ಇಷ್ಟ ಇಲ್ಲ ಅಂದರೆ ತೆಗ್ದ್ಬಿಟ್ಟು ಹಾಕೊಳ್ಳಿ. ಕ್ಯಾರೆಟು ಮತ್ತು ಶುಂಠಿ, ಪುದೀನ ಇಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿ ರುಬ್ತಾಯಿದ್ದೀನಿ. 1 ಲೋಟ ನೀರು ಹಾಕಿದ್ದೀನಿ. ಚೆನ್ನಾಗಿ ರುಬ್ಕೊಂಡು ಅದೇನು ಸೋಸ್ಕೊಂಡು ಕುಡಿಯೋದಷ್ಟೇ. ನೋಡೋಣ ಈ ಜರ್ನಿ ಯಾವ ಥರ ಬರುತ್ತೆ ಅಂತ. ಡೇ 1 ಜರ್ನಿ. ನಾನು ಯಾಕೋ ವೆಯ್ಟ್ ಆಗೋಗಿದೆ, ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡೋಣ. ನನಗೆ ನಾನು ಯಾಕೋ ಅಂದರೆ ಏನಂತಾರೆ ಅದನ್ನು, ನನಗೆ ನಾನೇ ಚಾಲೆಂಜ್ ಹಾಕೊಂಡಿದ್ದೀನಿ ಅಂತ ಅನ್ಕೋಬೋದು. ಹಂಗಾಗಿ ಇವತ್ತಿಂದನೇ ಶುರು ಮಾಡೋಣ ಅಂತ 21 ಡೇಸ್ ಚಾಲೆಂಜ್. ಚೆನ್ನಾಗಿತ್ತು ಇದು. ನಾನು ಏನೋ ಇದಕ್ಕೆ ಕಲ್ಲುಪ್ಪು ಮಾತ್ರ ಹಾಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಹಾಕೊಂಡಿಲ್ಲ. ನನಗೆ ಈ ಫ್ಲೇವರ್ ಇಷ್ಟ. ನಿಮಗೆ ಪಿಂಕ್ ಸಾಲ್ಟ್ ಸಿಕ್ಕಿದ್ರೆ ಪಿಂಕ್ ಸಾಲ್ಟ್ ಹಾಕೊಳ್ಳಿ. ನೋಡಿ ಎಷ್ಟು ಗ್ರೀನ್ ಆಗೈತೆ ಜ್ಯೂಸು, ಚೆನ್ನಾಗಿರುತ್ತೆ ನೋಡೋಕ್ಕೆ. ನನ್ನ ಮಗನೂ ಸ್ವಲ್ಪ ಈಸ್ಕೊಂಡು ಕುಡ್ದ. ಚೆನ್ನಾಗಿತ್ತು. ನನಗೇನು ಟೇಸ್ಟ್ ಇಷ್ಟ. ನಾನು ಇನ್ನೇನು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಸಬ್ಸಿ ಸೀಡ್ಸು ಇಲ್ಲಾಂದರೆ ಚಿಯಾ ಸೀಡ್ಸು ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ನಾನೇನು ನೆನೆಯೋಕ್ಕಿರಲಿಲ್ಲ, ಮರ್ತೋಗಿತ್ತು. ನೋಡೋಣ ನಾಳೆಯಿಂದ ಆದಾಗ ನೆನೆಯಕ್ಬಿಟ್ಟು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಒಂದ್ಸರಿ. 3 ಡೇಸ್ ಮಾತ್ರ ಲಿಕ್ವಿಡ್ ತಗೊಂಡು 3 ಡೇಸು ಆಮೇಲೆ ಹೆಲ್ತಿ ಫುಡ್ ತೊಗೊಂಡ್ರೆ ಅಂದರೆ ಬೇಗ ರಿಸಲ್ಟ್ ಕೊಡುತ್ತೆ ಅಂತ. ಸ್ವಲ್ಪ 3-4 kg ಏನೋ ಜಾಸ್ತಿ ಆಗಿಬಿಟ್ಟಿದ್ದೀನಿ ಇವಾಗ 3-4 ತಿಂಗಳಿಂದ. ಹಂಗೇನೆ ಅಕ್ಕಿ ನೆನೆ ಹಾಕಿದೆ, ಬಾತ್ಗೆ ಅದರದ್ದು ರೈಸ್ ವಾಟರ್ ಇತ್ತು, ತುಂಬ ದಿನ ಆಗಿತ್ತು ಹಾಕೊಂಡು. ಇದು ರೈಸ್ ವಾಟರು ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ. ಶೈನಿಂಗ್ ಇರುತ್ತೆ ಕೂದಲು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ತಂಪಾಗುತ್ತೆ, ಬಾಡಿನೂ ಕುಡಿಬೋದು. ನಾನೇನು ಕುಡ್ದಿಲ್ಲ, ಹಂಗೇನೆ ಕುಡಿಬೋದು, ಚೆನ್ನಾಗಿದೆ. ಇನ್ನೊಂದು ಸರಿ ಏನಾದ್ರು ನಾನು ಕುಡಿಬೇಕು ಅನ್ನಿಸ್ದಾಗ ಆ ವಿಡಿಯೋ ಬೇಕಾದ್ರೆ ಶೇರ್ ಮಾಡ್ತೀನಿ. ನಿಮಗೆ ಬಿಳಿ ಕಲ್ಸಕ್ಕರೆ ಹಾಕೊಂಡಾದ್ರೂ ಕುಡಿಬೋದು. ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಇವಾಗ ಪೂಜೆ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ತುಂಬ ಚಳಿ ಐತೆ, ಯಪ್ಪ ಇಷ್ಟು ಚಳಿ ಐತೆ ಅಂದರೆ ಆಚೆನೇ ಹೋಯ್ತಿಲ್ಲ. ಅದಕ್ಕೆಲ್ಲ ಜರ್ಕಿನ್ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ತುಂಬ ಮಳೆ ಬರ್ತೈತೆ. ಬೆಳಗ್ಗೆ ಜ್ಯೂಸು ಬಿಸಿನೀರೆಲ್ಲ ಕುಡ್ದಾಯಿತು. ಸಡನ್ಲಿ ಪ್ಲ್ಯಾನ್ ಬಂತು ಇದು ಮಾಡೋಣ. ನಾನು 21 ದಿನದ ಚಾಲೆಂಜು ವೆಯ್ಟ್ ಲಾಸ್ ಜರ್ನಿ ಅಂತ. ಯಾಕಂದರೆ ನಾನು ಸ್ವಲ್ಪ ದಪ್ಪ ಆಗಿದ್ದೆ. 2-3 ತಿಂಗಳಿಂದ 1-2 kg ಏನೋ ದಪ್ಪ ಆಗಿಬಿಟ್ಟಿದ್ದೀನಿ. ಹಂಗಾಗಿ ನಾನು ಸ್ವಲ್ಪ ಟ್ರೈ ಮಾಡೋಣ. ದಪ್ಪ ಆಗಿದ್ನೆಲ್ಲ ನ್ಯೂ ಇಯರ್ ಚಾಲೆಂಜ್ ಇದು. ನ್ಯೂ ಇಯರ್ಗೋಸ್ಕರ ಚಾಲೆಂಜ್ ನಾನೇ ಹಾಕೊಂಡಿದ್ದೀನಿ ಚಾಲೆಂಜ್ ಮಾಡೋಣ ಅಂತ. ಬೆಳಿಗ್ಗೆ ಸೌತೆಕಾಯಿ ಜ್ಯೂಸ್ ಎಲ್ಲ ಕುಡ್ದಾಯಿತು, ನೋಡಿದ್ರಲ್ಲ ಅದು. ಇವಾಗ ಆ್ಯಪಲ್ ಜ್ಯೂಸ್ ಮಾಡಿದ್ದ ಅಂದ್ಕೊಂಡೆ. ಆ್ಯಪಲ್ ತರಬೇಕು, ಖಾಲಿ ಆಗೈತೆ, ಎಣ್ಣೆ ಇಲ್ಲ, ತರಬೇಕು. ಮಳೆ ತುಂಬ ಬರ್ತೈತೆ, ಮಲ್ಕೊಳ್ಳೋದ ಅನ್ನಿಸ್ತೈತೆ. ಅದಕ್ಕೆ ಏನು ಜ್ಯೂಸ್ ಮಾಡೋದು ಅಂತ ಕ್ಯಾರೆಟ್ ಐತೆ, ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮಧ್ಯಾಹ್ನದ್ದು ಚಾಲೆಂಜ್ ಮುಗೀತು. ಇನ್ನು ಸಂಜೆಗೆ ಆ್ಯಪಲ್ ಮಾಡ್ತೀನಿ, ತಗೊಬತ್ತೀನಿ. ಸ್ವಲ್ಪ ಕಮ್ಮಿ ಆಯ್ತೈತೆ ಮಳೆ, ತುಂಬ ಚಳಿ. ನನ್ನ ಮಗನಿಗೂ ರಜಾ. ಇವತ್ತು 2ನೇ ತಾರೀಕು. 2ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀನಿ 21 ಡೇಸ್ ಚಾಲೆಂಜ್. ನಿದ್ದೆ ಬರ್ತೈತೆ. 21 ಡೇಸ್ ಚಾಲೆಂಜ್ ಇದು ನಾಳೆ ಬರ್ತದೆ. ಈಗ ಇವತ್ತು ಸೋಮವಾರದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮಂಗಳವಾರದಿಂದ ಬರುತ್ತೆ. ಇವತ್ತು ಫುಲ್ ಡೇ ಯಾವ ಥರ ಆಯಿತು ಅಂತ. ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ. ಚಳಿ ಬೇರೆ. ನನ್ನ ಮಗ ಆಟ ಆಡೋಕೆ ಹೋಗಿದ್ದಾನೆ ನನ್ನ ಫ್ರೆಂಡ್ ಮನೆಗೆ. ಚಳಿ ಬೇರೆ ಅದಂಗಾಗಿ ಎಲ್ಲ ಕವರ್ ಮಾಡ್ಕೊಂಡು ಇವಾಗ ಜರ್ಕಿನ್ ಹಾಕೊಂಡೆ ಕೂತ್ಬಿಟ್ಟಿದ್ದೀನಿ. ಆಚೆನೂ ಹೋಗಿಲ್ಲ, ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡಾಕಿದ್ದೀನಿ. ಅಷ್ಟು ಚಳಿ ಹಿಡಿತೈತೆ.
ಮೈಸೂರಲ್ಲೆಲ್ಲ ರಜಾ ಕೊಟ್ಟಿದ್ದಾರೆ. ನಿಮ್ಮ ಕಡೆ ಬೇರೆ ಬೇರೆ ಊರಲ್ಲೆಲ್ಲ ರಜಾ ಕೊಟ್ಟವ್ರೇನು ಅಂತ ಕಮೆಂಟ್ ಮಾಡಿ. ಜ್ಯೂಸ್ ಮಾಡಬೇಕು ಇವಾಗ ಸ್ವಲ್ಪ ಹೊತ್ತು. ಸ್ನಾನ ಪೂಜೆ ಆಯಿತು. ಸಾರಿ ನೋಡಿ, ಕೂದಲೆಲ್ಲ ಒಂಥರ ಶೈನಿಂಗ್ ಐತೆ. ಅದು ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ. ಇದು ರೈಸ್ ವಾಟರು ಅಂದರೆ ಬಾತ್ ಮಾಡೋಕ್ಕೆ ಅಕ್ಕಿ ನೆನೆ ಹಾಕಿದ್ದೆ, ಅದ್ರದ್ದು ನೀರು ನೆನಪಾಯ್ತು. ಆಮೇಲೆ ಕುಡಿದ್ರೂ ಫುಲ್ ತಂಪು ಬಾಡಿ. ಹಂಗೆ ಕುಡಿಬೋದು, ಏನಂದರೆ ಏನಿಲ್ಲ, ಸ್ವೀಟ್ ಇರುತ್ತೆ ಅದರಲ್ಲೇ. ನಾನು ಕುಡಿದಿದ್ದೀನಿ. ನೆಕ್ಸ್ಟ್ ಏನಾದ್ರು ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ನೆನಪಾದಾಗ ಒಂದೊಂದ್ಸರಿ ಚೆಲ್ಬಿಟ್ಟಿರ್ತೀನಿ ಮಾಡ್ಕೊಂಡು. ಹಿಂಗೆ ನೆನಪಾದಾಗ ಸ್ಟೋರ್ ಮಾಡ್ಕೊಂಡು ಕೂದಲಿಗಾರು ಅಪ್ಲೈ ಮಾಡ್ಕೊತೀನಿಲ್ಲ ಅಂದರೆ ಕುಡಿತೀನಿ. ಒಬ್ಬೊಬ್ರಿಗೆ ಇಷ್ಟ ಆದರೆ ಬಿಳಿ ಕಲ್ ಸಕ್ಕರೆ ಹಾಕೊಳ್ಳಿ. ನಾನೇನು ಹಾಕೊಳ್ಳಲ್ಲ, ನಂಗೆ ಆ ಫ್ಲೇವರ್ ಇಷ್ಟ, ಹಂಗೆ ಅದನ್ನೇ ಕುಡಿತೀನಿ. ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡಬೇಕು. ಕ್ಯಾರೆಟ್ ಜ್ಯೂಸ್ ಬರೀ ಕ್ಯಾರೆಟ್ ಅಷ್ಟೇ, ಇನ್ನೇನು ಹಾಕಲ್ಲ. ಹಣ್ಣುಗಳು ತರಕಾರಿ ಎಲ್ಲ ಮನೆ ಹತ್ರನೇ ಬಂದಿತ್ತು. ಎಲ್ಲ ತರಕಾರಿನೂ ತಗೊಂಡೆ. ವಾರಕ್ಕೊಂದ್ಸರಿ ಅಷ್ಟೇ ತಗೊಳ್ಳೋದು. ಹಣ್ಣುಗಳು ಅಷ್ಟೇ ವಾರಕ್ಕೊಂದ್ಸರಿ, ಇಲ್ಲಾಂದರೆ ಮನೆ ಹತ್ರ ಏನಾದ್ರು ಬಂದರೆ ತಗೊಬಿಡ್ತೀನಿ. ಈ ಮಳೆಗೆ ಎಲ್ಲೂ ಬೇಜಾರು. ಓಕೆ, ಬುಕ್ ಮಾಡೋದ ಅಂದ್ಕೊಂಡೆ. ಅಯ್ಯೋ, ಆನ್ಲೈನಲ್ಲಿ ಚೆನ್ನಾಗಿರುತ್ತೆ ಏನು ಅಂತ. ಇಲ್ಲ, ನಮ್ಮ ಮನೆ ಹತ್ರನೇ ತಂದು ಇದು ಮಾಡ್ತಾರೆ. ಬೇಡ, ನಾನೇ ಹೋಗಿ ತರೋಣ ಏನೋ ಒಂದು 10 ನಿಮಿಷ ಅಂತ. ನಂಗೆ ಫ್ರೆಶ್ಶಾಗಿ ಅಲ್ಲೇ ನೋಡ್ಕೊಂತಂದ್ರೇ ಸಮಾಧಾನ. ಹಂಗೆ ನೀವೆಲ್ಲ ಯಾರಿಗೆಲ್ಲ ಇಷ್ಟ ಹಿಂಗೆ ನ್ಯೂ ಇಯರ್ಗೆ ಸಣ್ಣ ಆಗಬೇಕು ಅಂತ ಇದ್ದರೆ ನೀವು ಮಾಡಿ. ವೆಯ್ಟ್ ಲಾಸ್ ಜರ್ನಿ ಚಾಲೆಂಜಿಂಗ್ ನಾನೇ ಚಾಲೆಂಜ್ ಹಾಕೊಂಡು ಇವತ್ತು ಇಲ್ಲಿವರೆಗೂ. ಇವಾಗ 1 ಗಂಟೆ. ಇವಾಗ ತಕ್ಷಣ ಈಗ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ 1:30ಗೆ. ಇದುವರೆಗೂ ಒಂದು 2 ಲೀಟ್ರ್ ನೀರು ಕುಡಿದಿದ್ದೇನೋ. ಮಿನಿಮಮ್ ಇಲ್ಲ ಅಂದ್ರೂ ಒಂದು 3-4 ಲೀಟ್ರ್ ಕುಡೀರಿ, ಇನ್ನೂ ಒಳ್ಳೆಯದು. ಅಂದರೆ ಇದು 21 ಡೇಸ್ ಚಾಲೆಂಜಲ್ಲಿ ಇವತ್ತು ಲಿಕ್ವಿಡ್ ಅಷ್ಟೇ. ಆವಾಗಲೇ ಹೇಳೋದು ಮಾಡ್ತಾಯಿತ್ತು. ಅಂದರೆ ಇವತ್ತು ನಾಳೆ, ಇಲ್ಲಾಂದರೆ ನಾಳಿದ್ದು 3 ದಿನ ಮಾಡೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲ 2 ದಿನ ಮಾಡಿಬಿಟ್ಟು ಇನ್ನು ಡಯಟ್ ಫುಡ್ಡು ತಿನ್ನೋಣ, ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವ ಥರ ಆಗುತ್ತೆ ಇವತ್ತು ಏನೋ ಇನ್ನೇನು ಇನ್ನೊಂದು 4-5 ಅವರು ಮುಗ್ದೋಗುತ್ತೆ ಇವತ್ತಿನ ದಿನ. ನಾಳೆನೂ ಮಾಡ್ಬೋದು, ನಿಮ್ಗೆ ಹೆಂಗೆ ಅನುಕೂಲ. ನಾನು 2 ದಿನ ಇಲ್ಲಾಂದರೆ 3 ದಿನ ಲಿಕ್ವಿಡು ತಗೊಂಡು ಇನ್ನು ಮಿಕ್ಕಿದ್ದು ಡಯಟ್ ಫುಡ್ಡು, ಲಿಮಿಟ್ ಫುಡ್ಡು, ರೈಸು ತಿನ್ಕೊಂಡು ಹೆಲ್ತಿ ಫುಡ್ ತಿನ್ಕೊಂಡು ಹೆಂಗೆ ಡಯಟ್ ಮಾಡೋದಂತ. ಆಮೇಲೆ ನಾನು ವೆಜಿಟೇರಿಯನು. ವೆಜ್ ಮಾತ್ರ ಯಾವ ಥರ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋದ ಅಂತ ನನಗೆ ಗೊತ್ತಿರೋದು ಯಾವ ಥರ ಅಂತ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಸಪೋರ್ಟ್ ಮಾಡಿ ಹಿಂಗೆ. ಬನ್ನಿ ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡೋಣ. ಮಧ್ಯಾಹ್ನ ಇವಾಗ ಕ್ಯಾರೆಟ್ ಜ್ಯೂಸ್ ರೆಡಿ. ತುಂಬ ನಗು ಬಂದೈತಿ, ಯಾಕಂದ್ರೆ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಎಲ್ಲ ಆನ್ ಮಾಡಿಟ್ಟು ರೆಕಾರ್ಡೇ ಆನ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಕ್ಯಾರೆಟ್ ಜ್ಯೂಸ್ ಮಾಡೋಕ್ಕೆ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನಗಾಡ್ತಿದ್ರೆ, ಹಿಂಗೆ ನಮ್ಮ ಮರವು ಜಾಸ್ತಿ ಆನ್ ಮಾಡಿ. ಆಮೇಲೆ ಇವಾಗ ನೋಡ್ತಾ ಇದ್ದೀನಿ ಎಲ್ಲಿ ವೀಡಿಯೋ ಅಂತ. ಅಯ್ಯಪ್ಪ, ನನಗೇನೆ ನಗು ಬಂದ್ಬಿಡ್ತು, ಇಷ್ಟೊಂದು ಮರವಾಗ್ಬಿಟ್ಟೈತೆ ನನಗೆ ಅಂತ. ಕ್ಯಾರೆಟು ಅಷ್ಟೇ ನೀರು ಹಾಕ್ಬಿಟ್ಟು ರುಬ್ಬಿದ್ದೀನಿ, ಇನ್ನೇನು ಹಾಕಿಲ್ಲ ಅದಕ್ಕೆ. ಬೇಕು ಅಂದರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಇಲ್ಲ ಒಣ ಖರ್ಜೂರ ಅಥವಾ ಹಸಿ ಖರ್ಜೂರ ಲಯನ್ ಡೇಟ್ಸ್ ಅದನ್ನು ಹಾಕೊಳ್ಳಿ. ಸ್ವೀಟ್ ಬೇಕು ನಿಮ್ಗೆ ಇಷ್ಟ ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಕುಡ್ದಾಯಿತು. ಯಾಕಂದರೆ ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ, ಲಿಕ್ವಿಡು ತಗೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಯ್ತೀವಿ. ಹಂಗಾಗಿ 3 ಡೇಸ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ಮುಂದಕ್ಕೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ 3 ಡೇಸ್ ಮಾಡಿಬಿಟ್ಟು ಇನ್ನು ಡಯಟ್ ಫುಡ್ಡಲ್ಲಿ ಯಾವ ಥರ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಮತ್ತು ಒಂದಿನ ಆಗೇ ಹೋಯ್ತು, ಚೆನ್ನಾಗಿತ್ತು ಇದೊಂಥರ ಜರ್ನಿ. ಬರೀ ಲಿಕ್ವಿಡೇ ತಗೊಳ್ಳೋದು. ನಾನು ಯಾವಾಗಲೂ ಮಾಡಿದ್ದು ತುಂಬ 1 ವರ್ಷ ಮೇಲೆ ಆಗೋಗಿತ್ತು, ಮಾಡಿರಲಿಲ್ಲ. ಇದು ಸಂಜೆ 7 ಗಂಟೆ. 7 ಗಂಟೆಗೆ ಎಲ್ಲೂ ಮಳೆಯಲ್ಲೂ ಎಲ್ಲೂ ಹೋಗಲಿಲ್ಲ. ಹಂಗಾಗಿ ಟೊಮೊಟೊ ಇತ್ತು. ಟೊಮೊಟೊ ತುಂಬ ಹೆಲ್ತಿ, ಸ್ಕಿನ್ಗೆ ಕೂದಲಿಗೆಲ್ಲ. ಸ್ಕಿನ್ಗಂತೂ ಚೆನ್ನಾಗಿ ಗ್ಲೋ ಕೊಡುತ್ತೆ. 2 ಟೊಮೊಟೊ ಹಾಕಿದ್ದೀನಿ, ಅರ್ಧ ಲೋಟ ನೀರು ಹಾಕಿದ್ದೀನಿ. ಯಾಕಂದರೆ ಅದರಲ್ಲೂ ನೀರು ಇರುತ್ತಲ್ಲ. ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೋಬೇಕು. ನನಗೆ ಹಂಗೇ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ, ಯಾವ ಜ್ಯೂಸ್ ಆದ್ರೂ ಅಷ್ಟೇ. ಸೌತೆಕಾಯ್ದು, ಬೂದುಗುಂಬಳಕಾಯಿ ಅದೆಲ್ಲ, ಆಮೇಲೆ ಬೆಟ್ಟದ ನೆಲ್ಲಿಕಾಯ್ದು ಮಾಡ್ತೀನಿ, ಅದು ಅಷ್ಟೇ. ನನಗೇನು ಗೊತ್ತಿಲ್ಲಪ್ಪ, ನಂಗೆ ಫಿಲ್ಟ್ರ್ ಮಾಡಿದ್ರೆ ಇಷ್ಟ. ಹಂಗಾಗಿ ಫಿಲ್ಟ್ರ್ ಮಾಡ್ಕೊಂಡೇ ಕುಡಿತೀನಿ. ನೋಡಿ, ಇವಾಗ ಫಿಲ್ಟ್ರ್ ಮಾಡಿಬಿಟ್ಟು ಟೊಮೊಟೊ ಜ್ಯೂಸ್ಗೆ ಎಲ್ಲ ಚೆನ್ನಾಗಿ ಫಿಲ್ಟ್ರ್ ಮಾಡಿ ಸೋಸಿದ್ಮೇಲೆ ಸಾಲ್ಟ್ ಸ್ವಲ್ಪ, ಆಮೇಲೆ ಪೆಪ್ಪರ್ ಪೌಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನಗೆ ಅದು ಟೇಸ್ಟ್ ಇಷ್ಟ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದನ್ನು. ಬರೀ ಸಾಲ್ಟ್ ಆದರೂ ಹಾಕೊಳ್ಳಿ. ಕೆಂಪು ಕಲ್ಸಕ್ಕರೆ ಇದ್ದರೆ ಹಾಕೊಳ್ಳಿ, ತುಂಬ ಟೇಸ್ಟ್ ಕೊಡುತ್ತೆ ಕೆಂಪು ಕಲ್ಸಕ್ಕರೆ. ನನಗೆ ಯಾಕೋ ಸ್ವೀಟ್ ಬೇಡ ಅನಿಸ್ತು, ಅದಕ್ಕೆ ಪೆಪ್ಪರು ಮತ್ತು ಉಪ್ಪು ಹಾಕೊಂಡಿದ್ದೀನಿ. ನೀವು
ಕಲ್ ಸಕ್ಕರೆ ಹಾಕೊಂಡ್ರೆ ಪೆಪ್ಪರ್ ಹಾಕೋಬೇಡಿ. ಬೇಕು ಅಂದರೆ ನಿಮ್ಗೆ ಫ್ಲೇವರ್ ಇಷ್ಟ ಆದರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. 1 ಲೋಟ ಫುಲ್ ಜ್ಯೂಸ್ ಆಯಿತು. ಮುಕ್ಕಾಲು ಲೋಟನೂ ಮುಕ್ಕಾಲು ಲೋಟ ನೀರು ಹಾಕಿದ್ದೆ. ಇನ್ನು ಮಿಕ್ಕಿದ್ರಲ್ಲಿ ಟೊಮೊಟೊಲ್ಲಿ ಜ್ಯೂಸ್ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿತ್ತು. ಫ್ಲೇವರು ನನಗೂ ಇಷ್ಟ ಆಯಿತು. ಈ ವೆಯ್ಟ್ ಲಾಸ್ ಜರ್ನಿ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ನನ್ನ ವೆಯ್ಟ್ ಲಾಸ್ ಜರ್ನಿಗೆ. ನೀವು ಡಯಟ್ ಮಾಡೋಂಗಿದ್ರೆ ನನ್ನ ಜೊತೆ ನೀವು ಡಯಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ಬರುತ್ತೆ ನೆಕ್ಸ್ಟ್ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪನೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಟೇಕ್ ಕೇರ್.